ಇಬ್ಬರು ಹೆಂಗಸರು ಸೀರೆಯನ್ನು ಉಟ್ಟಿದ್ದು ಒಂದೇ ಹೆಂಗಸರು ನೈಟಿಯನ್ನು ಕರಿತಿರ್ತಾರೆ. ಗುಡ್ ಮಾರ್ನಿಂಗ್. ಯು ವಾಂಟ್ ಮಾವಿನಕಾಯಿ ಚಿತ್ರಾನ್ನ? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಾವೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಿದ್ವಿ ಫ್ಯಾಮಿಲಿ ಜೊತೆ. ಸೊ ಪ್ರತಿ ವರ್ಷ ಅಲ್ಲಿ ಹೊನ್ನಾದೇವಿ ಜಾತ್ರೆ ನಡೆಯುತ್ತೆ. ಸೊ ನಾವೆಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಸೊ ಇಲ್ಲಿಂದ ನಮ್ಮನೆಯಿಂದ ಶಿವಗಂಗೆಗೆ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ 1 hour 20 minutes ಹಂಗೆ ಆಗ್ಬೋದು. ಸೊ ಇದು ಬಂದು ಹೆಸರುಘಟ್ಟ ರೋಡು. ಫ್ಯೂ ಆಫ್ ದ ಮೂವೀಸ್ ಇಲ್ಲಿ ಶೂಟ್ ಆಗಿದೆ. ಸೊ ಈಗ ಜಸ್ಟ್ ರೀಚ್ ಆದ್ವಿ ಶಿವಗಂಗೆಗೆ. TV 20. ಸೊ ಈಗ ಶಿವಗಂಗೆ ರೀಚ್ ಆಗಿ ಅಲ್ಲಿ ಕಾಣಿಸಿದ್ಯಲ್ಲ ಮನೆಯಲ್ಲಿ ಪಾನಕ ಕೋಸಂಬರಿ ಕೊಡ್ತಾರೆ. ಸೊ ಅಲ್ಲಿಂದ ಚೆನ್ನಾಗಿ ತಿಂದ್ಕೊಂಡು ಈಗ ರೂಮ್ ಕಡೆ ಹೊರಟಿದ್ದೀವಿ. ತುಂಬ ಬಿಸಿಲಿದೆ ಗೈಸ್, ತುಂಬ ಬಿಸಿಲಿದೆ ಇಲ್ಲಿ. ಬಟ್ ಸ್ಟಿಲ್ ಚೆನ್ನಾಗಿದೆ. ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಸೊ ನಾವು ಈಗ ಹೋಗಲ್ಲ, ಸೊ ಈವ್ನಿಂಗ್ ಹೋಗ್ತೀವಿ. ಏನು ಗೊತ್ತಾಗ್ತಾ ಇರಲಿಲ್ಲ. ಹುಡುಗಿರು ನೋಡೋ ನೆಪದಲ್ಲಿ ಆಯಾಸಗಳೇ ಗೊತ್ತಾಗಲ್ಲ. ಹೌದು, ಕರೆಕ್ಟ್. ಇವಾಗ ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ. ಕಾರಲ್ಲಿ ಕೂತ್ಕೊಂಡು ಬರೋಕ್ಕೆ ಆಯಾಸ. ಹಾಯ್ ಮುದ್ದು. ಶಿವಗಂಗೆಯಲ್ಲಿ ಜಾತ್ರೆ ನಡೀತಾ ಇರೋದ್ರಿಂದ ಮಠದಲ್ಲೇ ಇಲ್ಲಿ ಊಟ ಬಡಿಸ್ತಾರೆ ಎಲ್ಲರಿಗೂ. ಅಮರಂದಿರ್ ಇಲ್ಲಿ. ವಾಟ್? ಕಾಕ್ರೋಚ್ ಇದೆಯಾ ಅಲ್ಲಿ? It's there will be grasshopper snakes and there will be some snakes and there will be venomous ants. ಈ ಬಿಲ್ಡಿಂಗಲ್ಲಿ ತುಂಬ ರೂಮ್ಸ್ ಇದೆ. ಸ್ಟೇ ಹಂಗಿದ್ರೆ ಇಲ್ಲಿ ನೀವು ರೂಮ್ನ ತೊಗೊಂಡು ಸ್ಟೇ ಆಗ್ಬೋದು. ಸೊ ಊಟ ಮುಗಿಸ್ಕೊಂಬಂದು ಇಲ್ಲಿ ಆರಾಮಾಗಿ ಆಚೆ ರೆಸ್ಟ್ ಮಾಡ್ತಾ ಇದ್ವಿ ನಾನು ನನ್ನ ತಂಗಿ. ಇದು ಏನು ಗೊತ್ತಾ, ಇದು ಡ್ರ್ಯಾಗನ್ ಫ್ಲೈ. ವಾಟ್ ಇಸ್ ದಟ್? ಡ್ರ್ಯಾಗನ್ That is helicopter. ಸೊ ವೆದರ್ ತುಂಬ ಚೆನ್ನಾಗಿದೆ ಇಲ್ಲಿ. ಆಲ್ಮೋಸ್ಟ್ ಮಳೆ ಬರೋ ಥರ ಆಗಿದೆ. ಡನ್. ಶಿವಗಂಗೆಗೆ ನಾವೆಲ್ಲ ರಿಲೇಟಿವ್ಸ್ ಒಟ್ಟಿಗೆ ಬರೋದು ಪ್ರತಿ ವರ್ಷ. ಸೊ ಮಜಾ ಮಾಡ್ತೀವಿ. 8 kg ಹಾಕ್ತೀನಿ, 10 kg ಕೊಡ್ತೀನಿ ಅಂದ್ಬಿಟ್ಟು ಟೌನ್ ಬಜಾರು ಬರ್ತದ. ಟೌನ್ ಬಜಾರು ಬಂತ ಒರಿಜಿನಲ್ ಗೊತ್ತಾಯ್ತಾ? ಇದು ಅವಾಗ ಗೊತ್ತಾಯ್ತಾ? ಬೇಕಾಗಿತ್ತ ನಿನಗೆ? ಬೇಕಾಗಿತ್ತ ನಿನಗೆ? ಮೊದಲು ನೀರಿಗೆ ಹಿಂಗೆ ಜಗಳ ಆಡ್ತಾ ಇದ್ದೆ. ಅಯ್ಯೋ ಕೋಳಿ ನನ್ನ ಮಕ್ಕಳ್ರ ಅಲ್ಲಿ ತೆಗಿ ಅಲ್ಲಿ ಏನು ಕೂತಾರಲ್ಲಿ ಅತ್ತೆ ಎಲ್ಲಿ ನೋಡ್ತಿದ್ದೀರಾ? ಮತ್ತೆ ಇಲ್ಲಿ ನೋಡ್ಬೇಕು ನೀವು, ಕೆಳಗೆ ಮೇಲ್ ನೋಡ್ಬೇಕಮ್ಮ. ಯಾರ ಕಿಡ್ನಾಪ್ ಮಾಡ್ಕೊಂಡು ಕೊಡ್ತಾ ತೆಗಿತಾ ಇದಾರಲ್ಲ ನಗರಿ. ಇಬ್ಬರು ಹೆಂಗಸರು ಸೀರೆಯನ್ನು ಉಟ್ಟಿದ್ದು ಒಂದೇ ಹೆಂಗಸರು ನೈಟಿಯನ್ನು ಕರಿತಿರ್ತಾರೆ. ನೋಡೋದಕ್ಕೆ ಸುಸ್ತು ಸುಮಾರು
ಅದರಲ್ಲಿ ವಿಜಯಲಕ್ಷ್ಮಿ ಎಂಬ ಯುವತಿ ಮಗನ ಮದುವೆ ಆದ ಮೇಲೆ ನೊಂದು ಮಗ ಟಿವಿ ನೋಡಲು ಬಿಡದ ಕಾರಣ ಮನೆಯಿಂದ ಹೊರ ಹೋಗಿರುತ್ತಾರೆ. ಅಲ್ಲ ಕಾಫಿ ಕುಡಿಸಿಲ್ಲ ಅಂತ. ಕಾಫಿಯಲ್ಲಿ ಡಿಕಾಕ್ಷನ್ ಲೈಟ್ ಆಗಿತ್ತು. ಸಂಜೆ ಮಳೆ ಬರೋ ಥರ ಆಗಿತ್ತು, ಸೊ ನಾನು ವೆದರ್ನ ಎಂಜಾಯ್ ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಸೊ ನಾಳೆ ಬೆಳಗ್ಗೆ ಹೋಗ್ಬೇಕಷ್ಟೇ ದೇವಸ್ಥಾನಕ್ಕಿಂತ. ಸೊ ಈಗೆಲ್ಲ ಕಾಫಿಗೆ ಬಂದಿದ್ದೀವಿ, ಸೊ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ಬಿಟ್ಟರೆ ಬೇರೆ ಏನಿಲ್ಲ. ಪದಕ ಶುರುವಾಯ್ತು ಪಾರಂಗೆ ಯಾಕೋ ತರ ಇದೇ ನೋಡಿ ನೋಡ್ಕೊಂಬಿಟ್ಟ ನೀನು. ಅಲ್ಲ ಅವ್ನದೇನೋ ನೋಡಿದ ನೀನು. ಇಲ್ಲಿ ನಮ್ಮ ಅಣ್ಣಂದಿರೆಲ್ಲ ನೈಟ್ ಊಟಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ರು. ಸೊ ನಾಳೆ ಬೆಳಿಗ್ಗೆ ಎದ್ದು ದರ್ಶನ ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಸೊ ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಮುಂಜಾನೆ. ಬೆಟ್ಟದ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ಈ ಮಠದಲ್ಲಿ ಇಲ್ಲೇ ಅಡುಗೆ ಎಲ್ಲ ಮಾಡೋದಿದ್ರೆ ಇಲ್ಲಿ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಬೋದು. ಸೊ ಅಡುಗೆಗೆ ಅಂತಲೇ ಈ ಜಾಗನ ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಇಲ್ಲಿ ಕಾಫಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬೆಳಿಗ್ಗೆ. ಸೊ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಈಗ. ಬೆಳಗ್ಗೆ ಇದು ಅಭ್ಯರ್ಥಿ ಮಾಡ್ಕೊಂಡು ಚಿಕ್ಕ ಕೊಡಿ. ನೀವು ಹೇಳ್ಬೇಕೀಗ ಖುಷಿ ಇದೆ ಈ ಸುದ್ದಿ ಕೊಡ್ಬೇಕು ಸತ್ಯನ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಒಗ್ಗರಣೆ ಹಾಕ್ಬಾರ್ದು, ಈ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಹಾಕ್ಬೋದು. ಗುಡ್ ಮಾರ್ನಿಂಗ್, ಯು ವಾಂಟ್ ಮಾವಿನಕಾಯಿ ಚಿತ್ರಾನ್ನ? ಸ್ವಲ್ಪ ಸಕ್ಕರೆ ಹಾಕ್ಬೋದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದಾರೆ ಇವರು. ಮಾವಿನಕಾಯಿ ಚಿತ್ರಾನ್ನ. ಎಸ್, ಸಾಕೋಣ. ಅಲ್ಲಿ ನೋಡಿ ಸಕ್ಕರೆ ಇಲ್ಲ ಕಣೆ, ಕುಡಿದ್ಬಿಟ್ಟು ಹೇಳ್ತಾರದು ಪೂರಿಲ್ಲ ಸಕ್ಕರೆ. ಟೇಸ್ಟ್ ಬರಲ್ಲ, ಕೈ ರುಚಿ. ಇನ್ನೂ ತಿನ್ಕೊಳ್ಳಿ, ಸ್ನಾನ ಮಾಡ್ಕೊಳ್ಳೋದು ತಿನ್ಕೊಳ್ಳಿ, ಸ್ನಾನ ಮಾಡೋದು ಕಾಫಿ ಕುಡಿದು ಅನ್ನ ಸಾಕಾ? ಎಲ್ಲರಿಗೂ ಆಗುತ್ತಾ? ಅಣ್ಣ ಉಪ್ಪು ಹಾಕಿದ್ರಾ? ಈಗ ಇದು ಹಾಕ್ಬೇಕಾ?
ಇಲ್ಲಿ ಕಾಫಿ ಪ್ರಿಪೇರ್ ಆಗ್ತಿದೆ ಆ್ಯಂಡ್ ಇಲ್ಲಿ ಅಣ್ಣ ಟಿಫನ್ ಪ್ರಿಪೇರ್ ಮಾಡ್ತಿದ್ದಾರೆ. ಸಕ್ಕದಾಗಿರುತ್ತೆ ಹಂಗೆ ಆ್ಯಕ್ಚುಲಿ ಹೆಂಗಾಗ್ತದೆ ಟೇಸ್ಟ್ ಬರೋದು. ತುಂಬ ಬಾಯಿ ಸಿಗ್ಬೇಕು ಅವಾಗೆ ಗೊತ್ತಾಗಲ್ಲ. ಅದು ಲಾಸ್ಟ್ ಮಾತ್ರ ಬಿಟ್ಟು ಮತ್ತೆ ಏನಾದ್ರು ಒಂದು ಬಿಡ್ತೀರಾ? ಯಮ್ಮಿ ಮ್ಯಾಂಗೋ. ಸೊ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದು. ಸೊ ಇದು ಮಾವಿನಕಾಯಿ ತುರ್ಕೊಂಡಿರೋದು. ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ. ಹಾಕಿ ಸೊ ಈಗ ಪ್ಲ್ಯಾನ್ ಏನು ಅಂದರೆ ರೆಡಿ ಆಗಿಬಿಟ್ಟು ಈಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಆಮೇಲೆ ಪ್ಲ್ಯಾನ್ಸ್ ಏನು ಅಂತ ಹೇಳ್ತೀನಿ. ಬಟ್ ಈ ವರ್ಷದ ಮಿಸ್ಸಿಂಗ್ ಏನು ಅಂದರೆ ಬೆಟ್ಟ ಹತ್ತದ್ವಿ ನಾವೆಲ್ಲರೂ. ಸೊ ಅದು ಈ ಸತಿ ಮಿಸ್ ಆಗಿದೆ. ಈ ಸತಿ ಬೆಟ್ಟ ಹತ್ತಕ್ಕಾಗಿಲ್ಲ ಬಿಕಾಸ್ ತುಂಬ ಮಳೆ ಬಂದು ಸ್ಲಿಪ್ ಆಗುತ್ತೆ ಅಂತ ನಾವ್ಯಾರು ಬೆಟ್ಟ ಹತ್ತಿಲ್ಲ. ಸೊ ಈಗ ರೆಡಿಯಾಗಿದ್ದೀವಿ. ಸೊ ಈಗ ರೆಡಿಯಾಗಿ ಟಿಫನ್ ಇದೆ. ಸೊ ಟಿಫನ್ ಮಾಡಿಕೊಂಡು ದೇವಸ್ಥಾನ ಬಿಕಾಸ್ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಟಿಫನ್ ಮಾಡಿಕೊಂಡು ಹೋಗ್ಬಿಡೋಣ ಅಂತ ಟಿಫನ್ ಮಾಡಿಕೊಂಡು ದೇವಸ್ಥಾನ. ಸೊ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ. ಸೊ ಅಲ್ಲಿ ಹೂವು ಎಲ್ಲ ತಗೋತಾ ಇದ್ದಾರೆ. ಆಂಟಿ ಹಾಯ್, ಗುಡ್ ಮಾರ್ನಿಂಗ್. ಮಂಕಿ ಅಂತ ಬಿಟ್ಕೊಡ್ತೀನಿ ಆಮೇಲೆ. You want what? ಆಫ್ಟರ್ ಮಾಮಿ ಜೊತೆ ಆದ್ಮೇಲೆ ಯು ವಾಂಟ್, ಓಕೆ? She also started. ಆಯ್ತು ಬಾ. ಅಂತೂ ದೇವಸ್ಥಾನ ಮೆಟ್ಲೆಲ್ಲ ಹತ್ಬಿಟ್ವಿ. We reached. ದೇವಸ್ಥಾನ ರೀಚ್ ಆಗಿ ಈಗ ಅಭಿಷೇಕಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ದರ್ಶನ ಮುಗಿಸ್ಕೊಂಡು ಆಚೆ ಪ್ರಸಾದ ತಿಂದ್ಕೊಂಡು ಕೂತಿದ್ದೀವಿ. ಪ್ರಸಾದ ತಿಂದ ಅಲ್ಲೇ ಇಸ್ಕೊಂಡು ತಿನ್ನು. ಹೇಗನ್ಸಿದೆ ದರ್ಶನ ಮಾಡಿ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದ ಅಂತೂ ಅದ್ಭುತವಾಗಿತ್ತು. ಇದು ಖಾಲಿ ಆಗೋಗಿದೆ. ಶಾಲಿಯನ್ನ ಮತ್ತು ಬಾಳೆಹಣ್ಣು ರಸಾಯನ ಭಾಳ ಚೆನ್ನಾಗಿತ್ತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ನೀವೆಲ್ಲ ಸೇರಿ ನನಗೆ ಒಳ್ಳೇದು ಮಾಡಲಿ. ಈಗ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಅಭಿಷೇಕ ತುಂಬ ಚೆನ್ನಾಗಿತ್ತು. ಬೆಣ್ಣೆ ಹಚ್ಕೊಂಡಿದ್ದೀನಿ, ರಸಾಯನ ಆಯಿತು, ಶಾಲೆಯನ್ನು ತಿಂತಾ ಇದ್ದೀನಿ. ನೆಮ್ಮದಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಿ. ಇನ್ನೊಬ್ರನ್ನ ಕರ್ಕೊಂಡ್ಬರ್ಬೇಕು ನೆಕ್ಸ್ಟ್ ಟೈಮ್ ಕರ್ಕೊಂಡು.
ಗಾಟ್ ಇಟ್. ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಇದನ್ನು, ಶಿವಗಂಗಾ ಕ್ಷೇತ್ರ. ಜನರು ಇದನ್ನು ಶಿವಗಂಗೆ ಅಂತ ಕರೀತಾರೆ. ಭಾಳ ಪುರಾತನವಾದಂತಹ ಇತಿಹಾಸ ಇರುವಂತಹ ದೇವಸ್ಥಾನ. ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ನಾವು ಲಿಂಗದ ಮೇಲೆ ತುಪ್ಪವನ್ನು ಹಾಕಿದ್ರೆ ಅದು ಬೆಣ್ಣೆ ಆಗುತ್ತೆ. ನೀವು ಬೆಣ್ಣೆ ಹಾಕಿದ್ರೆ ತುಪ್ಪ ಆಗೋದು ಕೇಳಿದಿರಾ, ಆದರೆ ಇಲ್ಲಿ ವಿಶೇಷತೆ ಏನು ಅಂದರೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನನಗೆ, ಇದೇ ಪ್ರಸಾದ, ಹೌದು, ಇದೇ ಬೆಣ್ಣೆ. ಇಲ್ಲಿರುವಂತಹ ವಿಶೇಷ, ನೀವು ಜೈ ಶ್ರೀರಾಮ್ ಇರೋದು ನೀರು ಬಿಡ್ತೀವಿ. ಇರು ನೀವು ಗುರ್ರನ್ನು ಶಿಲ್ಪ. ಜೈ ಶ್ರೀರಾಮ್. ಅದು ನೀರು ಕುಡಿತಾ ಇದೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಬಂದ್ರೆ ಕುಡಿದ್ಬಿಟ್ಟು ಹೋಗುತ್ತೆ. ಹೇಳ್ತಾ ಇರ್ತಾನೆ ತಿರ್ಸು, ನೀರು ಬರುತ್ತೆ. ಹಿಂಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಳಗಡೆ ಅಲಂಕಾರ ನಡೀತಾ ಇದೆ, ಸೊ ಎಲ್ಲ ಆಚೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಹೊನ್ನಾದೇವಿ ದರ್ಶನ ಆಯಿತು. ದೇವಿ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಕೆಲವರೆಲ್ಲ ತುಂಬ ಇದಾಗಿ ಬೇಡ್ಕೋತಾ ಇದ್ರು. ಈಗ ನಾವು ಬೇಡ್ಕೊಂಡಿದ್ದೀವಿ, ಏನು ಅಂತ ಹೇಳೋಕ್ಕಾಗಲ್ಲ. ಹಂಗೆ ಬಂದಿದ್ದೀವಿ ಈಗ. ಬಂಡೆ ಕೊರ್ದಾಗ ಪಾತಾಳ ಗಂಗೆ. ವೀರಭದ್ರೇಶ್ವರ. ಸೊ ಇಲ್ಲೇ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಅಲಂಕಾರ ನಡೀತದೆ, ಸೊ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದ್ದಾರೆ. ಇನ್ನೂ 1 hour ಆಗುತ್ತಂತೆ. ಸೊ ನಾವು ಅದಕ್ಕೆ ಹೊರಟಿದ್ದೀವಿ. ಈಗ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ತುಮಕೂರು ಮಠಕ್ಕೆ ಹೋಗಿ ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್.